ಅವ್ನ ಮಗಳು ನಮ್ಮ ಮನೆಗೆ ಬಂದರೆ, ಓ ನನ್ನ ಮಗಳನ್ನ ಕಳಿಸಿದ್ಯಾ ಈಗ, ನನ್ನ ಮಗಳನ್ನ ಕಳಿಸಿದ್ಯಾ ಇವಾಗ, ಓ ಮಗಳನ್ನೂ ತಲೆ ಹಿಡಿದ್ಬಿಡಿ, ನಿಮ್ಮ ಇದೇ ಅದಲ್ವಾ, ಅಷ್ಟು ಅಸಹ್ಯ ಸರ್. ಆ ಪ್ರಾಣಿ ಮನುಷ್ಯ ಜಾತಿಗೆ ಅವಮಾನ, ಅಂತ ಕೆಟ್ಟ ಕೆಟ್ಟ ಮಾತು ಅವ್ನ ಬಾಯಲ್ಲಿ ಬರ್ತಾ ಇದ್ದಿದ್ದು. ನಾವು ಸುಮಾರು ದಿವಸದಿಂದ ಅವ್ರ ಹತ್ರ ಮಾತನ್ನ ಬಿಟ್ಬಿಟ್ಟಿದ್ವಿ ಸರ್. ಇಷ್ಟು ಅಸಹ್ಯವಾಗಿ ಮಾತಾಡ್ತಾನೆ, ನಮ್ಮ ಮರ್ಯಾದೆ ನಾವೇ ಯಾಕೆ ಕಳ್ಕೊಳ್ಳೋದು ಅಂತ. ಈಗ ಸುಮಾರಾಗಿ ಒಂದು ಲೆವೆಲಿಗೆ ಮಾತಾಡ್ತಾ ಇದ್ವಿ. ಮಗಳು ವಯಸ್ಸಿಗೆ ಬಂದ್ಲು, ಯಾಕೆ ಸುಮ್ಮನೆ ಜಿದ್ದು ನಮ್ಮ ಮಧ್ಯೆನೆ ಅಂತ ಅಂದ್ಬಿಟ್ಟು. ಕೂಲಿ ಕೆಲಸ ಸರ್, ಅವ್ನು ಮಾಡ್ತಿದ್ದು ಕೂಲಿ ಕೆಲಸ. ಈ ಗೊಬ್ಬರ ಹೊರೋದು, ಮಾಮೂಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದು ಸರ್. ಆ ಡೈಲಿ ಆ ಪರ್ ಡೇ ಏನು ತಗೋತಿದ್ರು ದುಡ್ಡು, ಅದು ಎಲ್ಲ ಕುಡ್ತಕ್ಕೆ ಆಯ್ತಿದ್ದು. ಅವ್ರಿಗೆ ಏನು ಬೇಳೆ ಬೇಕಾ, ಹಾಲು ಬೇಕಾ, ಸಕ್ಕರೆ ಬೇಕಾ, ಮತ್ತೊಂದು ಬೇಕಾ, ಏನು ಕೇಳಿದವ್ರೆ ಅಲ್ಲ, ಅವ್ರು ಏನು ಮಾಡಿದವರು ಅಲ್ಲ. ಸಾಲದಕ್ಕೆ ಅವ್ರದ್ದು ಲವ್ ಮ್ಯಾರೇಜು ಸರ್. 17 ವರ್ಷ ಮದುವೆ ಆಗಿ ಇಬ್ರು ಅರವಿಂದ್ ಗಾರ್ಮೆಂಟ್ಸ್ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಒಬ್ರನ್ನೊಬ್ರನ್ನ ಲವ್ ಮಾಡಿದ್ರು, ಇಲ್ಲಿಗೆ ಬಂದು ಮದುವೆ ಆದ್ರು. ಮನೇಲಿ ಅವ್ರ ಮನೇಲಿ ಸೇರಿಸ್ಲಿಲ್ಲ, ಯಾಕಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಹುಡುಗ ಬಂದು ಗೌಡಾಸು, ಹುಡುಗಿ ಬಂದು ವಿಶ್ವಕರ್ಮ. ನಾವೆಲ್ಲ ವಿಶ್ವಕರ್ಮ ಜನಾಂಗದವರು, ಹುಡುಗ ಬಂದು ಗೌಡಾಸು. ನಮಗೂ ಅವ್ರಿಗೂ ಆಗಲ್ಲ ಅಂತ ಅಂದ್ಬಿಟ್ಟು ಸೇರ್ಸಿರ್ಲಿಲ್ಲ. ಇವನ್ನ ಈಗ್ಲೂ ನಮ್ಮನೇಲೇ ಇದ್ದಿದ್ದು ಸರ್, ನಮ್ಮನೇಲೇನೆ ಅವ್ನು ಇದ್ದಿದ್ದು. ನಮ್ಮನೇಲೇ ಇದ್ದು, ನಮ್ಮನೇಲೇ ತಿಂದು, ನಮ್ಮ ಆಂಟಿಗೆ ಚಿತ್ರ ಹಿಂಸೆ ಕೊಟ್ಕೊಂಡು ಕೊನೆಗೂ ಅವ್ನು ಕೊಲೆ ಮಾಡ್ದ ಸರ್. ಆ ಕೊಲೆ ಮಾಡೋದಕ್ಕೂ ಒಂದು ಇನ್ಸಿಡೆಂಟ್ ಇತ್ತು ಸರ್. ನಮ್ಮೂರ್ ಪಕ್ಕನೇ ಎಲಿಯೂರ್ ಸರ್ಕಲ್ ಹತ್ರ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆಯಪ್ಪನು ಸೇಮ್ ಹೆಂಡತಿ ತಲೆನ ಕತ್ತರಿಸ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಜೈಲಿಗೆ ಬಂದಿದ್ರು. ಆ ಇನ್ಸಿಡೆಂಟ್ ಇವ್ನಿಗೆ ಇನ್ಸ್ಪಿರೇಷನ್ ಆಗಿರ್ಬೇಕು ಮೇ ಬಿ. ಅಂದ್ರೆ ಅದಾಗಿ ತುಂಬಾ ವರ್ಷ ಆಯ್ತು, ಬಟ್ ಅದು ಈಗ ಅಟ್ ಅ ಟೈಮ್ ಅವ್ನಿಗೆ ಇಷ್ಟು ಇನ್ಸ್ಪಿರೇಷನ್ ಆಯ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಹೇಳ್ತಾನೆ ಇದ್ದ ಸರ್, ಹೇಳ್ತಾನೆ ಇದ್ದ, ನೀನ್ ಹಿಂಗ್ ಮಾಡ್ತೀನಿ ಆಯ್ತಲ್ಲ ಇನ್ಸಿಡೆಂಟು, ಅದೇ ತರ ನಿನ್ನೂ ಸಾಯಿಸ್ತೀನಿ ನೋಡು ಅಂತ. ನಾವು ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡು ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಹಿಂಗ್ ಕುಡ್ಕೊಬಂದು ನಮಗೆ ದಿನ ಟಾರ್ಚರ್ ಕೊಡ್ತಾನೆ, ನನ್ನ ಮಗಳಿಗೂ ನಂಗೂ ನೆಮ್ಮದಿ ಇಲ್ಲ, ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಮಹಿಳಾ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಇಶ್ಯೂ ಮಾಡಿದ್ವಿ ಸರ್ ನಾವು. ಅದಾದ್ಮೇಲೆ ಅವ್ರು ಬಂದಾಗ ಮಾಮೂಲಿ ರಾಜಿ ಸಂಧಾನ ಮಾಡಿದಾಗ ಸರಿ ಆಯ್ತು ಅಂತ ಅಂದ್ಬಿಟ್ಟು 1-2 ತಿಂಗಳು ಸುಮಾರಾಗಿರವ, ಪುನಃ ಅದೇ ರೀಕಾಲು, ಅದೇ ಮತ್ತೆ ಪುನಃ ರೀಸ್ಟಾರ್ಟ್ ಆಗಿ ಕೊನೆಗೂ ಅವ್ನು ಹೇಳ್ದಂಗೆ ಮಾಡ್ದ ಸರ್. ಅವ್ನು ಹೇಳ್ತಾ ಇದ್ದಿದ್ದು ಸರ್, ಅವ್ನಿಗೆ ಜೀವಾವಧಿ ಶಿಕ್ಷೆ, ಮರಣದಂಡನೆ, ಎರಡರಲ್ಲಿ ಯಾವ್ದಾದ್ರು ಒಂದು. ಅವನು ಹೊರಗಡೆ ಬಿಡಕ್ ಕೂಡುದು ಸರ್. ನನ್ನ ಮಗಳು ಅಂತಾನೆ ನಾವು ಇದುವರೆಗೂ ಅವಳನ್ನ ಬೆಳೆಸಿರೋದು, ತಂಗಿ ಅಂತ ಎಲ್ಲೂ ಹೇಳ್ಕೊಂಡು ಇಲ್ಲ, ನಮ್ಮ ಮಗಳು ಅಂತಾನೆ ನಾವು ಬೆಳೆಸಿದ್ದು. ಆ ಮಗಳಿಗೂ ನ್ಯಾಯ ಬೇಕು ಸರ್. 16 ವರ್ಷದ ಹುಡುಗಿ, ನಾವೆಲ್ಲ ರೆಂಟ್ ಮನೇಲಿ ಇರೋರು, ಅವನು ಆಸ್ತಿ ಇರೋನು, ಜಮೀನ್ ಇರೋನು, ಹೊಲ ಇರೋನು, ಗದ್ದೆ ಇರೋನು, ಮನೆ ಇರೋನು. ಕೊಡ್ಲಿ ನನ್ನ ತಂಗಿಗೆ ಏನ್ ಬೇಕು, ಅವಳ ಜೀವನಾಂಶನೂ ಕೊಡ್ಲಿ, ಇವನಿಗೆ ಶಿಕ್ಷೆನೂ ಆಗ್ಲಿ ಸರ್. ನಮ್ಮ ಆಂಟಿ ಸಾವ್ಗೆ ನ್ಯಾಯನೂ ಸಿಗ್ಬೇಕು.